ಒಂದು ರಸ್ತೆ ಆಗಲಿಲ್ಲ, ಒಂದು ಸೇತುವೆ ನಿರ್ಮಾಣ ಮಾಡಲಿಲ್ಲ, ಒಂದು ಕಟ್ಟಡ ಕಟ್ಟಲಿಲ್ಲ. ಇಡೀ ರಾಜ್ಯದಲ್ಲಿ ಇಂಥ ಸರ್ಕಾರ ಇರಬೇಕೇನ್ರಿ? ಇಂಥ ಸರ್ಕಾರಕ್ಕೆ ಇಂಥ ಪಕ್ಷಕ್ಕೆ ಮತ ಕೊಡ್ಬೇಕಾ? ಕೊಡ್ಬೇಕಮ್ಮ? ಕೊಡಬಾರ್ದು. ಅದಕ್ಕೆ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಮಾನ್ಯ ಮೋದಿಯವರ 400 ಲೋಕಸಭಾ ಸದಸ್ಯರು ಗುಂಪಿನಲ್ಲಿ ನನ್ನ ಒಬ್ಬನನ್ನ ನೀವು ಆರಿಸಿ ಕಳಿಸಬೇಕು ಅಂತೇಳಿ ನಿಮಗೆ ಮನವಿ ಮಾಡ್ತೇನೆ. ಇವತ್ತು ನಿಮ್ಮೆಲ್ಲರ ಸ್ಥಳೀಯ ಅಭ್ಯರ್ಥಿ ನಾನು. ನನ್ನ ಜನ್ಮಸ್ಥಳ ಚಿಕ್ಕಬಳ್ಳಾಪುರ, ಇದೇ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥವನು. ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿ ಎರಡೂ ಕೂಡ ಚಿಕ್ಕಬಳ್ಳಾಪುರನೇ. ನಾನು MP ಆಗ್ಲಿಕ್ಕೆ ಬೇರೆ ಕಡೆಯಿಂದ ಬಂದವನಲ್ಲ. ತಾವು ತೀರ್ಮಾನ ಮಾಡಬೇಕು, ನಿಮ್ಮವನನ್ನ ಆರಿಸಿ ಕಳಿಸ್ಬೇಕಾ, ಹೊರಗಿನವರಿಗೆ ಅವಕಾಶ ಕೊಡಬೇಕಾ ಅನ್ನೋದಂತ ನೀವು ತೀರ್ಮಾನ ಮಾಡಬೇಕಾಗ್ತದೆ. ಯಾರು ತೀರ್ಮಾನ ಮಾಡ್ತೀರಿ? ಒಳಗಿನವ್ರು ಬೇಕಾ, ಸ್ಥಳೀಯರು ಬೇಕಾ, ಹೊರಗಿನವ್ರು ಬೇಕಾ? ಹಾಗಾಗಿ ಇವತ್ತು ಇಡೀ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನನಗೆ ಪರಿಚಯ ಇದೆ. ಒಬ್ಬ ಸಾಮಾನ್ಯ ರೈತನ ಮಗನಾಗಿ ರೈತರ ಸಮಸ್ಯೆ ಬಹಳ ಚೆನ್ನಾಗಿ ಗೊತ್ತಿದೆ. ಶಾಶ್ವತವಾದಂತಹ ನೀರಾವರಿ ಯೋಜನೆ ನನ್ನ ಮೊದಲನೇ ಪ್ರಾಶಸ್ತ್ಯ ಈ ಭಾಗದಲ್ಲಿ. ಮತ್ತು ಸುಮ್ಮನೆ ನಾನು ಭರವಸೆ ಕೊಡೋನೆಲ್ಲ ಕೊಟ್ಟ ಮೇಲೆ ನನ್ನ ಜಿಲ್ಲೆಯಲ್ಲಿ ಮಾತು ಕೊಟ್ಟಿದ್ದೆ, 2 ವರ್ಷದಲ್ಲಿ ನಾನು ನೀರು ತರ್ತೇನೆ, ಕೆರೆಗಳು ತುಂಬಿಸ್ತೇನೆ ಅಂತ. ಯಾರು ನಂಬಲಿಲ್ಲ. ಬಹುಶಃ ವೀರಪ್ಪ ಮೊಯ್ಲಿ ರೈಲು ಬಿಟ್ಟಂಗೆ ಬಿಡ್ತಾವನೆ ಅಂತ ಅನ್ಕೊಂಡ್ರು. ವೀರಪ್ಪ ಮೊಯ್ಲಿ ಬಿಟ್ರಲ್ಲಪ್ಪ 15 ವರ್ಷದಿಂದ ರೈಲು, ದೊಡ್ಡ ರೈಲು, ಎತ್ತಿನ ಹೊಳೆ ಬರ್ತದೆ, ಎತ್ತಿನ ಹೊಳೆ ಬರ್ತದೆ ಅಂತ. ಅವ್ರ ತರ ರೈಲು ಬಿಡ್ಲಿಲ್ಲ. ಕೇವಲ 2 ವರ್ಷದ ಒಳಗಡೆನೆ 65 ಕೆರೆಗಳಿಗೆ ನೀರು ತುಂಬಿಸಿ ಇವತ್ತು ಕೆರೆಗಳೆಲ್ಲ ನೀರು ತುಂಬಿದೆ. ಇವತ್ತು ಇಡೀ ಜಿಲ್ಲೆಯಲ್ಲಿ, ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಇದೆ, ಚಿಕ್ಕಬಳ್ಳಾಪುರದಲ್ಲಿ ನೀರಿದೆ ಕೆರೆಯಲ್ಲಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ನನಗೆ. ಹಾಗಾಗಿ ಕೊಟ್ಟ ಭರವಸೆ ಎಂದು ನಾನು ಮಾತನ್ನ ತಪ್ಪಿಲ್ಲ. ಹೋರಾಟ ಮಾಡಿ ವೈದ್ಯಕೀಯ ಕಾಲೇಜನ್ನ ತೆಗೆದುಕೊಂಡು ಹೋದ 810 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣ ಆಗಿದೆ. ನೀವು ನೋಡಿ, ಇಡೀ ರಾಜ್ಯದಲ್ಲೆಲ್ಲ, ಬಹುಶಃ ದೇಶದಲ್ಲಿ ಕೂಡ ಅಂತ ಒಂದು ಕಟ್ಟಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಕೇವಲ 2.5 ವರ್ಷದಲ್ಲಿ ಕಾಮಗಾರಿ ಮುಗಿಸಿ ಸಿದ್ಧ ಆಗಿದೆ. ಅನೇಕ ಶಾಲೆಗಳು, ಸುಸಜ್ಜಿತವಾದಂತಹ ಆಸ್ಪತ್ರೆಗಳು, ಎಲ್ಲಾ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನ ಒಂದು ಮೇಲ್ದರ್ಜೆಗೆ ಏರಿಸಿ ವಿದೇಶಗಳಲ್ಲಿರೋ ರೀತಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮಾಡಿದ್ದೇನೆ. ಶಿಕ್ಷಣಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳು, ನಮ್ಮ ಹಳ್ಳಿ ರಸ್ತೆಗಳು ಬಂದು ನೋಡಿ ನೀವು, ರಾಜ್ಯ ಹೆದ್ದಾರಿಗಳ ರೀತಿ ಇದೆ. ಈ ರೀತಿಯಲ್ಲಿ ಎಲ್ಲ ಕೆಲಸ ಮಾಡಿದ್ದೇನೆ. ನಾನು ಕೆಲಸ ಮಾಡಿ ಬಂದು, ಜನರ ಸೇವೆ ಮಾಡಿ ಬಂದು, ಇವತ್ತು ದೊಡ್ಡ ವ್ಯಾಪ್ತಿ ಇದೆ, ದೊಡ್ಡ ಲೋಕಸಭಾ ಕ್ಷೇತ್ರ ಇದೆ. ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ನಿಮ್ಮನ್ನ ಕೇಳ್ತಾ ಇದ್ದೀನಿ. ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡ್ತೀನಿ. ಮಾಡ್ತೀರಾ ಎಲ್ಲರೂ? ತಾವೆಲ್ಲ ಕೂಡ ಮಾಡಬೇಕು. ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡಿ ನಿಮ್ಮೆಲ್ಲರ ಸೇವೆಗೆ ನನಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕು. ನಿಮ್ಮ ಮನೆ ಮಗನಾಗಿ, ನಿಮ್ಮ ಸಹೋದರನಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಭಿವೃದ್ಧಿಯನ್ನ ಮಾಡ್ತೇನೆ ಅಂತ ಹೇಳೋದ್ರ ಮುಖಾಂತರ, ನಾಳೆ ಹೊಸ ವರ್ಷ, ಯುಗಾದಿ ಇದೆ. ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಇವತ್ತು ಯುಗಾದಿಯ ಹಬ್ಬದ ಶುಭಾಶಯಗಳು. ನಿಮಗೆಲ್ಲ ಕೂಡ ಭಗವಂತ ಸಮೃದ್ಧಿ, ಸಂತೋಷ ಸದಾ ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ಶಾಶ್ವತವಾಗಿ ಅದು ಇರಲಿ ಅಂತೇಳಿ ಅಪೇಕ್ಷಿಸಿ, ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಸುಧಾಕರ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಪಟ್ಟ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳದ